ಇವತ್ತೇನೆಂದರೆ ಕಲ್ಕುಂಟೆ ಶ್ರೀ ರಂಗನಾಥ ಸುಪ್ರಸಿದ್ಧ ರಂಗನಾಥ ಸ್ವಾಮಿ ದೇಗುಲ ಇದೆ ಕಲ್ಕುಂಟೆ ಅಗ್ರಹಾರದಲ್ಲಿ. ನಾವು ಪ್ರತಿ ವರ್ಷದಂತೆ ಅನ್ನದಾಸೋಹವನ್ನು ನೆರವೇರಿಸ್ತಾ ಬರ್ತಾಯಿದ್ದೀವಿ. 3 ದಿನಗಳು ಜಾತ್ರೆ ಪ್ರಯುಕ್ತ ಮಾಡ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಸ್ನೇಹಿತರು ಅದೇ ರೀತಿ ಈ ವರ್ಷವೂ ಏರ್ಪಾಟ್ ಮಾಡಿರುತ್ತೇನೆ. ಇವತ್ತೇನಪ್ಪ ಅಂದರೆ ಮಸಾಲೆ ದೋಸೆ ಹಾಗೂ ಟೊಮಾಟೊ ಬಾತ್, ರೈಸ್ ಬಾತ್, ಹಾಗೆ ಬೋಂಡಾ ಬಜ್ಜಿ ಎಲ್ಲವನ್ನು ಬೆಳಿಗ್ಗೆ 9 ಗಂಟೆಯಿಂದ ಶುರು ಮಾಡಿ ಇದುವರೆಗೂ 8:30 9 ಗಂಟೆ ಆಗಿದೆ. ನಾವು ಸತತವಾಗಿ ಅನ್ನದಾನವನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ಪ್ರಮುಖ ಕಾರಣಕರ್ತರಾದಂಥ ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಹಾಗೂ ಹೋಬಳಿಯ ಮುಖಂಡರುಗಳು ಹಾಗೂ ನಮಗೆ ಏನು ದಾನಿಗಳು ಸಹಾಯದಿಂದ ಈ ವರ್ಷವೂ ನಮಗೆ ಎಚ್ಚೆತ್ತಾಗಿ ದಾನಿಗಳ ಸಹಾಯದಿಂದ ಈ ಮಟ್ಟಕ್ಕೆ ಮಾಡೋದಕ್ಕೆ ಸಾಧ್ಯವಾಯಿತು. ಏನು ಅಂದ್ರೂ ಇವತ್ತೊಂದು 5,000 ಜನ ದಾಸೋಹವನ್ನು ಸೇವನೆ ಮಾಡಿದ್ದಾರೆ. ನಮಗೆ ಅಷ್ಟೇ ಸಂತೋಷ ಆಗುತ್ತೆ. ನಮಗೆ ಸಹಾಯ ಮಾಡಿದಂಥ ದಾನಿಗಳಿಗೆ, ಕುಟುಂಬಕ್ಕೆ, ಅವರಿಗೆ ಆರೋಗ್ಯ ಭಾಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಆ ರಂಗನಾಥ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಹಾಗೆ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಪ್ರತಿ ವರ್ಷ ನಮಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಹಾಗೂ ರೇಷನ್ನು ಎಲ್ಲವನ್ನೂ ದಾನವಾಗಿ ನಮಗೆ ನೀಡ್ತಾ ಇದ್ದಾರೆ. ಅದಾದ ಕಾರಣದಿಂದನೇ ನಾವು ಮಾಡೋಕ್ಕೆ ಸಾಧ್ಯವಾಗ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷವೂ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತೇವೆ ನಾವು ಇರೋವರೆಗೂ ಅಂತ ಹೇಳ್ತಾ, ಇವತ್ತೇನು ಜಾತ್ರೆ ಮಹೋತ್ಸವ ಅಂಗವಾಗಿ ವಿಜೃಂಭಣೆಯಾಗಿ ಅನ್ನದಾಸೋಹ ನಡೆಸಿದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸತತವಾಗಿ ಒಂದು 5,000 ಜನಕ್ಕೆ ನಾವು ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮುಂದೆ 6ನೇ ತಾರೀಕು ಬರೋ ಶುಕ್ರವಾರದಂದು ನಾವು ಅನ್ನದಾಸೋಹವನ್ನು ಮಾಡ್ಕೊಂಡಿದ್ದೇವೆ. ಆವತ್ತೂ ಇಡ್ಲಿ ವಡೆ ಮತ್ತು ರೈಸು ಆ ಥರ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಾದ ನಂತರ ಆರ್ಕೆಸ್ಟ್ರಾನು ಇದೆ 8 ಗಂಟೆಗೇ. ಮಂಜುನಾಥ್ ಆಯೋಜಕರು ಅವ್ರ ಕಡೆಯಿಂದ ಆರ್ಕೆಸ್ಟ್ರಾ ಇದೆ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಹಾಗೂ ಹೊಸಕೋಟೆ ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕರಿಸಬೇಕು. ಈ ಕಾರ್ಯಕ್ರಮದಲ್ಲಿ 6ನೇ ತಾರೀಕು ಪಲ್ಲಕ್ಕಿ ಇರೋದ್ರನಿಂಕ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅಂಗವಾಗಿ ನಾವು ಮತ್ತು ಅನ್ನದಾಸೋಹವನ್ನು ನಾವು ಏರ್ಪಾಡು ಮಾಡಿರ್ತೇವೆ. ಅದಾದ ನಂತರ ವಾದ್ಯಗೋಷ್ಠಿ ಇದೆ. ವಾದ್ಯಗೋಷ್ಠಿಗೆ ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಶರತ್ತಣ್ಣನವರು ಆಗಮಿಸ್ತಾವ್ರೆ. ಅದಕ್ಕೆ ಆಯೋಜಕರಾದಂಥ ಮಂಜುನಾಥ್ ಅವರು ಆರ್ಕೆಸ್ಟ್ರಾಕ್ಕೆ ಆಯೋಜಕರಾಗಿರುತ್ತಾರೆ. ಅದಾದ ನಂತರ ನಮ್ಮ ಅನ್ನದಾಸೋಹನು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ ಒಂದು 12 ಗಂಟೆವರೆಗೂ 1 ಗಂಟೆವರೆಗೂ ನಾವು ಸತತವಾಗಿ ನಡೆಸುತ್ತೇವೆ. ಏನು ಇವತ್ತು ಜಾತ್ರೆ ಮಹೋತ್ಸವ ಅನ್ನದಾನ ಇಟ್ಕೊಂಡಿದ್ದೇವೆ ಬೆಳಗ್ಗಿನಿಂದ ಸಂಜೆವರೆಗೂ. ಅದಾದ ನಂತರ ತೆಲುಗು ಪೌರಾಣಿಕ ನಾಟಕ ಕುರುಕ್ಷೇತ್ರ ಸಾಮ್ರಾಟ ಸುರ್ಯೋಧನ ಎಂಬುವ ಪೌರಾಣಿಕ ನಾಟಕವನ್ನು ಆಯೋಜಕರು KM ವೆಂಕಟೇಶ್ ಅವರು ಆಯೋಜಿಸಿದ್ದಾರೆ. ದಯವಿಟ್ಟು ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ತಾಲೂಕಿನ ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕಂತ ಎಲ್ಲರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲರೂ ಇವೆಲ್ಲ ಭಕ್ತಾದಿಗಳು ಆಗಮಿಸಬೇಕು, ಹಾಗೆ ಸಹಕರಿಸಬೇಕು. ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.